ವ್ಯೂವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಥ ಮಹಿಳೆಯರಿಗೆ 6ನೇ ಕಂತಿನ ಹಣ ಬೀಳಲ್ವಂತೆ. ಅದು ಎಂಥವ್ರಿಗೆ ಅಂತ ನನಗೂ ಗೊತ್ತಿಲ್ಲ. ಬನ್ನಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫಾಲೋ ಮಾಡ್ತಾ ಇರೋಂಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರಿ. ಫುಲ್ ವಿಡಿಯೋ ನೋಡಿ, ಓಕೆನಾ? ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗೆ ಬರಬೇಕು ಅಂದರೆ ಈ ಕೆಲಸ ಮಾಡಿಕೊಳ್ಳಬೇಕು ಕಡ್ಡಾಯ. ವಿಳಂಬ ಮಾಡಿದರೆ ಖಂಡಿತವಾಗಿ 6ನೇ ಕಂತಿನ ಹಣ ತಲುಪುವುದಿಲ್ಲ. ಏನು ನೋಡೋಣ ಬನ್ನಿ. ಹೌದು, ಗೃಹಲಕ್ಷ್ಮಿಯವರ ಬಹಳ ಮುತುವರ್ಜಿಯಿಂದ ಇದೊಂದು ಕೆಲಸ ಮಾಡಿಕೊಳ್ಳಬೇಕು. ಸರ್ಕಾರದ ಪ್ರತಿ ತಿಂಗಳ 2,000 ರೂಪಾಯಿ ಮಹಿಳೆಯರ ಖಾತೆಗೆ ಜಮಾ ಮಾಡುತ್ತದೆ. ಆದರೆ ಈ ಪ್ರತಿಕ್ರಿಯೆ ಸಂಪೂರ್ಣ ಆಟೋಮೆಟಿಕ್ ಆಗಿರುತ್ತದೆ. ಯಾವುದೇ ಸಿಬ್ಬಂದಿ ವೈಯಕ್ತಿಕವಾಗಿ ಕುಳಿತು ಒಬ್ಬರಿ ಖಾತೆಗೆ ಒಬ್ಬರಿಗೆ ಹಣ ವರ್ಗಾವಣೆ ಮಾಡಲ್ಲ. ಓಕೆನಾ? ಹೀಗಾಗಿ ನೀವು ಟೆಕ್ನಿಕಲ್ ಆಗಿ ಯಾವೆಲ್ಲ ಮಾಹಿತಿಗಳನ್ನು ಒದಗಿಸಬೇಕು ಅವುಗಳ ಒದಗಿಸಲೇಬೇಕು. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆಗೆ ಹೊಂದಿದ್ದರೆ ಈ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯೋ ಎಂಬುದನ್ನು ಚೆಕ್ ಮಾಡ್ಕೋಬೇಕು. ರೇಷನ್ ಕಾರ್ಡ್ಗೆ KYC ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ NPCI ಮಾನಿಟರಿ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನಿಮ್ಮ ಬ್ಯಾಂಕ್ ಖಾತೆಗೆ KYC ಆಗಿದ್ದರೆ ಮಾತ್ರ ಸಾಲೋದಿಲ್ಲ. NPCI ಮ್ಯಾಪಿಂಗ್ ಕೂಡ ಆಗಿರಲೇಬೇಕು. ಮಾತ್ರಕ್ಕೆ ಎಲ್ಲರೂ ಬ್ಯಾಂಕ್ ಖಾತೆಗೆ ಹೋಗಿ NPCI ಚೆಕ್ ಮಾಡಿಸ್ಕೊಳ್ಳಿ. ಆದರೆ ಭಾಳಷ್ಟು ಕಷ್ಟ ಅಂತ ಅಂದುಕೊಂಡಿರುವವರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮ್ಮ ಇದುವರೆಗೂ ಸರ್ಕಾರದಿಂದ ಬಂದಿರುವ 1 ಕಂತಿಂದು ಬಿಡುಗಡೆ ಆಗಿರುವ 5 ಕಂತಿನ ಹಣ ಪಡೆದುಕೊಂಡಿದ್ದರೆ 6ನೇ ಕಂತಿನ ಹಣ ಯಾವುದೇ ವಿಳಂಬ ಇಲ್ಲದೆ ನಿಮಗೆ ತಲುಪುತ್ತೆ. ಅಕಸ್ಮಾತ್ 1 ಕಂತಿಂದು ಬಂದಿಲ್ಲ ಅಂದರೆ ನೀವು ಒಂದ್ಸರಿ ಬ್ಯಾಂಕವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಓಕೆನಾ? ಹೀಗಾಗಿ ಇದುವರೆಗೂ ಹಣ ಜಮಾ ಆಗಿರುವವರು NPCI ಮ್ಯಾಪಿಂಗ್ ಮಾಡಿಸಿಕೊಳ್ಳಬೇಕಾಗುತ್ತದೆ. ಮುಂದೆ ಕ್ಯೂ ನಿಲ್ಲುವ ಅಗತ್ಯ ಇಲ್ಲ. NPCI ಮ್ಯಾಪಿಂಗ್ ಮಾಡಿಸ್ಕೊಳಕ್ಕೆ ನಿಂತ್ಕೊಳ್ಳೋ ಅವಕಾಶ ಇಲ್ಲಂತೆ. ನೋಡ್ಕೊಳ್ಳಿ. ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಕೊಡಿ. NPCI ವಿವರ ಮ್ಯಾಪಿಂಗ್ ಮಾಡ್ಕೊಳ್ಳಿ. ಓಕೆನಾ? ಇಂಥವರಿಗೆ ಜಮಾ ಆಗೋದಿಲ್ಲಂತೆ ಗೃಹಲಕ್ಷ್ಮಿ ಹಣ. ನೋಡ್ಕೊಳ್ಳಿ. BPL ಕಾರ್ಡ್ ಪಡೆದುಕೊಳ್ಳುವುದಕ್ಕೆ ಸರ್ಕಾರ ಕೆಲವು ಪ್ರಮುಖ ಮಾನದಂಡಗಳನ್ನು ತಿಳಿಸಿದೆ. ಆದರೆ ಪ್ರಮುಖವಾಗಿ 4 ಚಕ್ರದ ವಾಹನ ಹೊಂದಿರಬಾರದು, ಆದಾಯ ತೆರಿಗೆ ಪಾವತಿ ಮಾಡಿರಬಾರದು ಮೊದಲ ಮಾನದಂಡ ತಿಳಿಸಲಾಗುತ್ತದೆ. ಓಕೆನಾ? ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಒಟ್ಟಿಗೆ ಜಮಾ ನಿಮ್ಮ ಖಾತೆಗೆ ಚೆಕ್ ಮಾಡಿಕೊಳ್ಳಿ. ಬಂದಿದೆಯಾ ಅನಿಸುತ್ತೆ, ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. 10ನೇ ತಾರೀಕು ಬಂದಿದೆ. ನಿಮಗೂ ಕೂಡ ಇವತ್ತು ನಾಳೆನ ಬರುತ್ತೆ, ಬರದೇ ಇರೋದಿಲ್ಲ. ಓಕೆನಾ? ಇದೇ ರೀತಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.